ಮತದಾನದ ಪ್ರಮಾಣ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಮಾಹಿತಿ ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಕಲಬುರಗಿಯ ಮತಗಟ್ಟೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಅಧಿಕಾರಿಗಳಿಂದ ಒತ್ತಾಯ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿ ಬೂತ್ ನಲ್ಲಿ ಇದೇ ವಿಚಾರವಾಗಿ ಗಲಾಟೆ ಕೂಡ ಆಗಿದೆಯಂತೆ. ಸರ್ ಒಂದು ಮಿನಿಟ್ ಹಿಂಗೆ ಹಚ್ಚೋರು ಓಟ್ ಹಾಕ್ತಾ ಇದ್ದಾರೆ. ಅದನ್ನು ಹಿಂಗೆ ಹಚ್ಚೋ ಪ್ರಿಸೈಡಿಂಗ್ ಆಫೀಸರು ಏನಂತಾರೆ ಪೋಲಿಂಗ್ ಆಫೀಸರು ಅವರು ಓಟ್ ಅವ್ರು ಹಾಕ್ತಾ ಇದ್ದಾರೆ. ಇದು 182 ವಾಪಸ್ ತರಿಸ್ತಾ ಇದ್ದಾರೆ. ಈ ಸಾಹೇಬ್ರದಾರ ಕಂಪ್ಲೇಂಟ್ ಮಾಡ್ತಾರೆ. साहब यहाँ पे होना बोल के डिले कर रहे हैं. अंदर पूरे माइनॉरिटी ऑफिसर्स है, दे आर डिलेइंग थिंग्स. ओके, नो इमीडिएटली somebody should come here and they are voting. वो बीजेपी डालो बोल के ये बोल तो ये होना बोल के हाथ को दबा के आए सो ये है इधर. इमीडिएटली उसको चेंज करो या कैन यू नॉट चेंज ನಡೆದಿರ್ತಕ್ಕಂಥ ಘಟನೆ ಇದು. ಕಲಬುರಗಿಯ ಒಂದು ಮತಗಟ್ಟೆಯಲ್ಲಿ ಅಧಿಕಾರಿಗಳೇ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರಂತೆ ಮತದಾರರಿಗೆ ಅಧಿಕಾರಿಗಳೇ ಇನ್ಸಿಸ್ಟ್ ಮಾಡ್ತಾ ಇದ್ದಾರೆ, ನೀವು ಕಾಂಗ್ರೆಸ್ಗೆ ಹಾಕಿ ಅಂತ. ಸೊ ಈ ನಿಟ್ಟಿನಲ್ಲಿ ಅಲ್ಲಿಗೆ ಸ್ಥಳಕ್ಕೆ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಕೂಡ ಬಂದಿದ್ದಾರೆ. ಬಂದು ಹೈಯರ್ ಅಥಾರಿಟೀಸ್ಗಳಿಗೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆ ಥರ ನೀವು ಇಮಿಡಿಯೇಟ್ ಆಗಿ ಆ ಮತಗಟ್ಟೆ ಅಧಿಕಾರಿಗಳನ್ನ ಬದಲಾಯಿಸಿ ಅಂತ. ಹಾಗೆಲ್ಲ ಮಾಡೋದಕ್ಕೆ ಬರಲ್ಲ. ರಾಜ್ಯದಲ್ಲಿ 9 ಗಂಟೆಯವರೆಗೆ 9% ಮತದಾನ ಆಗಿರ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಬಳ್ಳಾರಿಯಲ್ಲಿ 10.37%, ಬೀದರ್ನಲ್ಲಿ 8.90%, 9.45 ಆವರೇಜ್ ಓವರಾಲ್ ನಾನು ಹೇಳ್ತಾ ಇರೋದು 14 ಲೋಕಸಭಾ ಕ್ಷೇತ್ರಗಳು. ಬಾಗಲಕೋಟೆಯಲ್ಲಿ 8.59, ಬೆಳಗಾವಿ 9.48, ಬಳ್ಳಾರಿ 10.37, ಬೀದರ್ 8.90, ವಿಜಯಪುರ 9.26, ಚಿಕ್ಕೋಡಿ 10.81. ಸೊ 14 ಕ್ಷೇತ್ರಗಳ ಮತದಾನ ಶೇಕಡಾವಾರು ಮತದಾನ 9 ಗಂಟೆ ತನಕ, ಅಂದರೆ 2 ಅವರ್ಸ್. 7 ಗಂಟೆಗೆ ಆರಂಭ ಆಗಿರುತ್ತೆ. 7 ಗಂಟೆಯಿಂದ 9 ಗಂಟೆ ತನಕ ಎಷ್ಟು ಮತದಾನ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈಗಷ್ಟೇ ಹೇಳ್ತಾ ಇದ್ವಿ ಆವರೇಜ್ ವೋಟಿಂಗ್ ಪರ್ಸೆಂಟೇಜ್ 2 ಗಂಟೆಗಳಲ್ಲಿ ಎಷ್ಟಾಗಿದೆ ಅಂತ ಹೇಳಿ. ಬಾಗಲಕೋಟೆ 8.59% ವೋಟಿಂಗ್ ಆಗಿದ್ರೆ, ಬೆಳಗಾವಿಯಲ್ಲೂ ಕೂಡ ಅದೇ ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ಕಾಣಿಸ್ತದೆ. ಬಳ್ಳಾರಿಯಲ್ಲಿ 10.37% ವೋಟಿಂಗ್ ಆಗಿದೆ. ಚಿಕ್ಕೋಡಿಯಲ್ಲಿ 10.81% ವೋಟಿಂಗ್ ಆಗಿದ್ರೆ, ದಾವಣಗೆರೆಯಲ್ಲಿ 9.11% ವೋಟಿಂಗ್ ಆಗಿದೆ. ಲಾಸ್ಟ್ ಟೈಮ್ ಒಂದು 60 to 75% ವೋಟಿಂಗ್ ಆಗಿತ್ತು ಇಲ್ಲಿ. ಈ ಸಲ ಅದರ ರೆಕಾರ್ಡ್ ಬ್ರೇಕ್ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ನಮ್ಗೆ ಇನ್ನೊಂದು 3-4 ಅವರಲ್ಲಿ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ವೋಟಿಂಗ್ ನ ಪ್ರಮಾಣದಲ್ಲಿ ಮತದಾನದ ಬಗ್ಗೆ ಅಸಡ್ಡೆ ಇದೆಯಾ ಅಥವಾ ಏನ್ ಕತೆ ಅಂತ. ಬಸವರಾಜ ಬೊಮ್ಮಾಯಿ ಅವರು ಇದೇ ಮೊದಲ ಸಲ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ, ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ. 2 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ಸೊ ಹಕ್ಕು ಚಲಾಯಿಸ್ತಾ ಇರುವಂತಹ ಸಂದರ್ಭ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನವೀನ್ ಪರದೇಸಿ. ನವೀನ್, ಬಳ್ಳಾರಿಯಲ್ಲಿ ಲಾಸ್ಟ್ ಟೈಮ್ ಟೋಟಲ್ ಆಗಿ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು, ಆಮೇಲೆ ಈ ಕಳೆದ 2 ಗಂಟೆಗಳಿಂದ ಸಿಗ್ತಾ ಇರುವಂತಹ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ?
ಮಮತಾ ಕಳೆದ ಬಾರಿ ಸುಮಾರು 65%ನಷ್ಟು ಬಳ್ಳಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಆಗಿರುವಂಥದ್ದು. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬಿಸಿಲಿನ ಪ್ರಖರತೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಮತಗಟ್ಟೆ ಹತ್ರ ಈಗಾಗಲೇ ಧಾವಿಸ್ತಾ ಇರುವಂಥದ್ದು. ಬೆಳಗ್ಗಿನ 7 ಗಂಟೆಗೆ ಮತದಾನ ಆರಂಭ ಆಗಿರುವಂಥದ್ದು. 7 ಗಂಟೆಯಿಂದ 9 ಗಂಟೆವರೆಗೂ 10.37% ವೋಟಿಂಗ್ ಆಗಿರುವಂಥದ್ದು. ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗವು ಕೂಡ ಸಾಕಷ್ಟು ಮತದಾನವನ್ನು ಹೆಚ್ಚಳ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಆದರೆ ಮಧ್ಯಾಹ್ನ ಆದಂಥ ಸಮಯದಲ್ಲಿ ಬಿಸಿಲಿನ ಪ್ರಖರತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಜನರು ಕೂಡ ಈಗಾಗಲೇ ಮತಗಟ್ಟೆಗಳ ಹತ್ರ ಧಾವಿಸಿ ತಮ್ಮ ಮತದಾನವನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಯುವತಿಯರ ಮತದಾನದ ಸಂಖ್ಯೆ ತೀರಾ ಕಡಿಮೆ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಏಜ್ ಆದಂಥ ಪರ್ಸನ್ಗಳೇ ಬಂದು ಮತದಾನವನ್ನು ಮಾಡ್ತಿರುವಂಥದ್ದು. ಸದ್ಯ 2 ಗಂಟೆಗಳ ಕಾಲ ಈಗ ಮತದಾನ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. 7 ಗಂಟೆಯಿಂದ 9 ಗಂಟೆವರೆಗೂ ಸುಮಾರು 10.37%ನಷ್ಟು ಮತದಾನ ಆಗಿರುವಂಥದ್ದು. ಹೀಗಾಗಿ ಕಳೆದ ಬಾರಿಯ ಚುನಾವಣೆಯ ಮತದಾನದ ಸಂಖ್ಯೆ ಏನಿತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನವೀನ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ 227 ಕ್ಯಾಂಡಿಡೇಟ್ಸ್ನ ಭವಿಷ್ಯ ಏನು ಅನ್ನೋದು ಗೊತ್ತಾಗ್ಬಿಡುತ್ತೆ ಈಗಾಗಲೇ. ಓಕೆ, ಈಗ ದಾವಣಗೆರೆಯ ದೃಶ್ಯಾವಳಿಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. GM ಸಿದ್ದೇಶ್ವರ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸುವಂತಹ ಸಂದರ್ಭದ ದೃಶ್ಯ. ಈ ಸಲ ಅವರ ಪತ್ನಿ ಕ್ಯಾಂಡಿಡೇಟ್ ಆಗಿದ್ದಾರೆ. ಸತತವಾಗಿ ಅವ್ರು ಗೆಲ್ತಾ ಬರ್ತಾ ಇದ್ರು ಆ ಕ್ಷೇತ್ರದಲ್ಲಿ. 1999 ನಂತರ ದಾವಣಗೆರೆ ಬಿಜೆಪಿಯ ಭದ್ರ ಕೋಟೆಯಾಗೆ ಪರಿಣಮಿಸಿತ್ತು. ಈ ಸಲ ಹೇಗೆ? ಟಫ್ ಫೈಟ್ ಅಂತೂ ಇದೆ. ಹೈ ವೋಲ್ಟೇಜ್ ಕ್ಷೇತ್ರ. ಹೌದು, 26 ವರ್ಷಗಳಿಂದ ಸತತವಾಗಿ ದಾವಣಗೆರೆ ಜನ ಬಿಜೆಪಿ ಕ್ಯಾಂಡಿಡೇಟ್ ಅನ್ನು ಆಯ್ಕೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಸರ್ತಿ ಅಂತೂ ಟಫ್ ಫೈಟ್ ಇದೆ. ಯಾಕೆಂದ್ರೆ 2 ದೊಡ್ಡ ಪ್ರತಿಷ್ಠಿತ ಕುಟುಂಬಗಳ ನಡುವಣ ಹೋರಾಟ ದಾವಣಗೆರೆ. ಅಭ್ಯರ್ಥಿ ವಿನಯ್ ಕುಮಾರ್ ಒಬ್ರು ಪಕ್ಷೇತರ ಅಭ್ಯರ್ಥಿ ನಡೀತಾ ಇದೆ. ನೋಡಿದ್ರಾಗೆ ಭಾಳ ಟರ್ನ್ಔಟ್ ಇದೆ. ದೊಡ್ಡ ಪ್ರಮಾಣದಲ್ಲಿ ನಾಗರಿಕರು ಬಂದು ಮತದಾನ ಮಾಡ್ತಾ ಇರೋದು ಭಾಳ ಒಂದು ಒಳ್ಳೆಯ ಸಂಗತಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮತದಾನ ಮಾಡಬೇಕು ಕಡ್ಡಾಯ ಅಂಥೇಳಿ ಒಂದು ಅವೇರ್ನೆಸ್ ಕ್ಯಾಂಪ್ ಹೆಚ್ಚು ಕಡಿಮೆ ಎಲ್ಲರ ಕಡೆಯಿಂದ ಆಗ್ತಾಯಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ 7, 7:30, 8 ಗಂಟೆಗೆ 8, 9 ಗಂಟೆಗೆ 10%, 20%ವರೆಗೆ ಟರ್ನ್ಔಟ್ ಆಗಿದೆ. ಅಂದರೆ ಭಾಳ ಒಂದು ಒಳ್ಳೆಯ ರೀತಿ ಹೆಚ್ಚಿನ ರೀತಿ ಮತದಾನ ಆಗ್ಬೋದು ಅನ್ನುವಂಥ ನನಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ಆಗಲಿ, ನಿನ್ನೆ ಇಡೀ ದಿವಸ ಮತ್ತು ಮೊನ್ನೆ ಇವತ್ತು ಹಣ ಹಂಚುವಂಥ ಕೆಲಸ ಬಿಟ್ಟರೆ ಅವ್ರು ಬಹುಶಃ ಮತದಾರ ಕಡೆ ಹೋಗಲೇ ಇಲ್ಲ. ಅವರು ಮತದಾರ ಕಡೆ ಹೋಗಿ ಕನ್ವಿನ್ಸ್ ಮಾಡೋದು, ರಿಕ್ವೆಸ್ಟ್ ಮಾಡೋದು ಮಾಡದೇ ಇವತ್ತು ಹಣದ ಮೇಲೇ ನಾವು ಚುನಾವಣೆ ಮಾಡ್ತೀವಿ, ಹಣದ ಹಂಚಿಕೆಯಿಂದಲೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋಂಥ ಭ್ರಮೆಯಲ್ಲಿ ಅವರು ಇದ್ದಾರೆ. ಹೀಗಾಗಿ ಇವತ್ತು ಜನರು ಅದನ್ನು ತಿರಸ್ಕಾರ ಮಾಡ್ತಾರೆ. ಡೆಫಿನೆಟ್ಲಿ ಅದಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ. ಬರೀ ಹಣದ ಬಲ ಇದೆ ಅನ್ನುವಂಥದ್ದು, ಅಧಿಕಾರ ಬಲ ಇದೆ ಅಂತ ಅದರ ಮೇಲೆ ಪ್ರಜಾತಂತ್ರ ವ್ಯವಸ್ಥೆ ನಡೆಯೋದಿಲ್ಲ. ನಿಜವಾಗಿ ನಿಮ್ಮದೇನು ಪರ್ಫಾರ್ಮೆನ್ಸ್ ಇದೆ, ನಿಮ್ಮೇನು ಕೆಲಸ ಕಾರ್ಯಗಳಿದ್ದಾವೆ, ನಿಮ್ಮ ವಿಷನ್ ಏನು ಅದನ್ನು ಜನರಿಗೆ ಹೇಳಬೇಕಾಗಿತ್ತು. ಅದು ಹೇಳಾರ್ದೇ ಬಹುಶಃ ಸೋಲಿನ ಭೀತಿಯಿಂದ, ಹತಾಶೆಯಿಂದ ಈ ರೀತಿ ಹಣ ಹಂಚುವಂಥದ್ದು ನಡೀತಾ ಇದೆ. ಬಹುಶಃ ಅದರಿಂದ ಎಲ್ಲೆಲ್ಲಿ ಕಂಡು ಬಂದು ದೂರ ಈಗಾಗಲೇ ಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಚುನಾವಣಾ ಆಯೋಗದವರಾಗಲಿ, ಪೊಲೀಸರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಗಂಭೀರವಾದಂಥ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯವನ್ನು ಮಾಡ್ತಾರೆ. ಚುನಾವಣೆಯ ಮತದಾನ ಪ್ರಕ್ರಿಯೆಗಳೇ ಶುರುವಾಗಿರುವಂಥದ್ದು. ದಾವಣಗೆರೆ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಆದಂತಹ ಗಾಯತ್ರಿ ಸಿದ್ದೇಶ್ವರ ಅವರು ಅವ್ರ ಕುಟುಂಬಸ್ಥರ ಜೊತೆಗೆ ಮತದಾನ ಕೂಡ ಮಾಡಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಸಂಸದಂತಹ GM ಸಿದ್ದೇಶ್ವರ ನಮ್ಮ ಜೊತೆ. ಸರ್ ಹೇಳಿ, ಯಾವ ರೀತಿಯಾಗಿದೆ ಸರ್? ಬಿಜೆಪಿ ಅಲೆ ಇದೆಯೋ, ಮೋದಿ ಅಲೆ ಇದೆಯೋ, ನಿಮ್ಮ ಅಭಿವೃದ್ಧಿ ಅಲೆ ಇದೆಯೋ ಸರ್ ದಾವಣಗೆರೆಯಲ್ಲಿ ಅನ್ನೋದು? ಬಿಜೆಪಿ ಅಲೆ ಇದೆ, ಮೋದಿ ಅಲೆ ಇದೆ, ನನ್ನ ಅಭಿವೃದ್ಧಿನೂ ಅಲೆ ಇದೆ. ಒಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಓಟ್ ಹಾಕ್ತಾರೆ. ಭಾರತೀಯ ಜನತಾ ಪಕ್ಷ ಈ ಕ್ಷೇತ್ರದಲ್ಲಿ ಗೆಲ್ತಾರೆ. ಈಗಾಗಲೇ ಕುಟುಂಬಸ್ಥರ ಜೊತೆ ಕೂಡ ಬಂದು ಮತದಾನ ಎಲ್ಲ ಮಾಡಿದ್ರಿ. ಒಂದು ಮತದಾರರಿಗೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್, ಬಂದು ಎಲ್ಲರಿಗೂ ಓಟ್ ಹಾಕಬೇಕು ಅಂತ? ದಯಮಾಡಿ ಮತದಾರ ಬಂದವರಲ್ಲಿ ಭಾಳ ಬಿಸಿಲು ಬರ್ತದೆ. ಮಧ್ಯಾಹ್ನ ಯುವಕರು, ಹಿರಿಯರು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಸುಮಾರು 11-12 ಗಂಟೆ ಒಳಗೆ ಎಲ್ಲರೂ ಕೂಡ ಹೊರಬಂದು ಮತವನ್ನು ಹಾಕಿ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ, ಗಾಯತ್ರಿ ಸಿದ್ದೇಶ್ವರನ್ನು ಗೆಲ್ಲಿಸಲಿಕ್ಕೆ ಎಲ್ಲರೂ ಕೂಡ ಬಂದು ಭಾರತೀಯ ಜನತಾ ಪಕ್ಷದ ಗುರುತಾದಂಥ ಕಮಲಕ್ಕೆ ಮತ ಹಾಕಿ ಅಂತ ನಾನು ಬೇಡಿಕೊಂತೆ. ಸರ್, ಕಾಂಗ್ರೆಸ್ ನಿಮ್ಗೆ ಆಪೋಸಿಟಾ ಇಲ್ಲ ಇಂಡಿಪೆಂಡೆಂಟ್ ನಿಮ್ಗೆ ಆಪೋಸಿಟಾ ಸರ್ ಅನ್ನೋಂಥದ್ದು? ಎರಡೂ ಈಕ್ವಲ್ ಆಗದ. ಇಂಡಿಪೆಂಡೆಂಟು ಕಾಂಗ್ರೆಸ್ ಈಕ್ವಲ್ ಅದ. ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಇಂಡಿಪೆಂಡೆಂಟ್ ನಿಂತಿರೋದ್ರಿಂದ BJP ಪ್ಲಸ್ ಆಯಿತು, ಅವರೇ ನಿಲ್ಸಿಯಾರ ಅಂತ ಸಿದ್ದರಾಮಯ್ಯ ಅವರು ಕೂಡ ಹೇಳಿದರು ಸರ್. ಇಂಡಿಪೆಂಡೆಂಟ್ ನಿಲ್ಸಿರೋದು BJP ಅವರೇ ದುಡ್ಡು ಕೊಟ್ಟು ಅಂತದ್ದು. ಅವರಿಗೆ ಸೋಲ್ತೀವಿ ಅಂತ ಹತಾಶರ ಇದ್ದಾರೆ. ನಾವ್ಯಾವುದು ದುಡ್ಡು ಕೊಟ್ಟು ನಿಲ್ಲಿಸಿಲ್ಲ. ಈಗ ನೋಡ್ತಾ ಇದ್ದಾರೆ ನೆನ್ನೆಲ್ಲ ದುಡ್ಡನ್ನ ಹೊಳೆ ಹರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಭ್ರಷ್ಟಾಚಾರ ದುಡ್ಡು ಹೊಳೆ ಹರಿಸ್ತಾ ಇದ್ದಾರೆ.
ಅದಕ್ಕೆ ಯಾರು ಜನ ಕಾಂಗ್ರೆಸ್ ದುಡ್ಡು BJP ಓಟು. ಅಂದರೆ ಈ ಸರಿ ಗಾಯತ್ರಿ ಸಿದ್ದೇಶ್ವರ ಅವರು 100% ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಸರ್ ಅಂತ ಹೇಳಿದನ್ರಿ, ಗೆದ್ದೆ ಗೆಲ್ತಾರೆ, ಮತ್ತೇನಿದೆ ವಿಶ್ವಾಸ ಇಟ್ಕೊಂಡೇ ಹೇಳ್ತಾರೆ ಗೆದ್ದೆ ಗೆಲ್ತಾರೆ ಅಂತ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ ಯಾವ ರೀತಿಯಾಗಿದೆ BJP ಪರವಾಗಿ ಒಂದು ಅಲೆ? 8 ವಿಧಾನಸಭಾ ಕ್ಷೇತ್ರದಲ್ಲಿ BJP ಪರ ಇದೆ, ಇನ್ಕ್ಲೂಡಿಂಗ್ ದಕ್ಷಿಣ. ಇದಿಷ್ಟು ಸಂಸದರಂತಹ JM ಸಿದ್ದೇಶ್ವರ ಅವರು ಮಾತಾಗಿರುವಂಥದ್ದು. 100ಕ್ಕೆ 100ರಷ್ಟು BJP ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಪುನೀತ್ ಪಬ್ಲಿಕ್ ಟಿವಿ ದಾವಣಗೆರೆ. GM ಸಿದ್ದೇಶ್ವರ್ ಕಳೆದ ಬಾರಿ ಎಲ್ಲ ಅವರು ಗೆದ್ದಂಥವ್ರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು. ಈ ಸರ್ತಿ ಅವರ ಪತ್ನಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಇಲ್ಲಿ ಇಬ್ಬರು ಕೂಡ ಯಾರೇ ಗೆದ್ದರೂ ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಸಂಸದರು ಗೆಲ್ತಾ ಇದ್ದಾರೆ. ಅದರ ನಡುವೆ ಏನಾದರೂ ಪಕ್ಷೇತರರು ಗೆದ್ದರೆ ನನಗೆ ಗೊತ್ತಿಲ್ಲ. ಬಟ್ ಎರಡು ಪ್ರತಿಷ್ಠಿತ ಕುಟುಂಬಗಳು, ಶಾಮನೂರು ಕುಟುಂಬ ಮತ್ತು ಸಿದ್ದೇಶ್ವರ್ ಕುಟುಂಬದ ನಡುವಣ ಫೈಟ್ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್ ವರ್ಸಸ್ ಗಾಯತ್ರಿ ಸಿದ್ದೇಶ್ವರ್ ಯಾರು ಗೆಲ್ತಾರೆ ಅಂತಕ್ಕಂಥದ್ದು. ಸೊ ನೋಡೋಣ ಅದೇನಾಗುತ್ತೆ ಅಂತಂದ್ಬಿಟ್ಟು. ಮತ್ತೊಂದು ಕಡೆ ಮತದಾನ ಬಹಳ ಬಿರುಸಿನಿಂದ ಸಾಗ್ತಾ ಇದೆ. ಪರ್ಸೆಂಟೇಜ್ ಆಫ್ ವೋಟರ್ಸ್ ನೀವು ಲೆಫ್ಟ್ ಸೈಡ್ನಲ್ಲಿ ನೋಡ್ತಾ ಇದ್ದೀರಾ, ಜಿಲ್ಲೆಗಳು ಎಷ್ಟಾಗ್ತಾ ಇದೆ ಅಂತಂದ್ಬಿಟ್ಟು. ಹೀಗೆ ಇಂಪ್ರೂವ್ ಆಗುತ್ತಾ ಅಂತಕ್ಕಂಥದ್ದೇ ವಿಶ್ವಾಸ. ನೋಡೋಣ ಏನಾಗುತ್ತೆ.